ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಮುಂದಿನ 6 ತಿಂಗಳ ರೀಡಿಂಗ್, ನೆಕ್ಸ್ಟ್ 6 ಮಂತ್ಸ್ ರೀಡಿಂಗ್ ಆಗಿರುತ್ತೆ. ಯಾವ ವಿಷಯಗಳು ನಿಮ್ಮ ಲೈಫ್ ಕುರಿತಾಗಿರುತ್ತೆ, ನಿಮ್ಮ ಪರ್ಸನಲ್ ಲೈಫ್ ಹಾಗೂ ನಿಮ್ಮ ಪ್ರೊಫೆಷನಲ್ ಲೈಫ್ ಎಲ್ಲ ವಿಚಾರವಾಗೂ 6 ಮಂತ್ಸ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಲ್ಲಿ 2 ಕಾರ್ಡ್ ಫೈಲ್ ಇದೆ, 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಿಮಗೆ ಯಾವ್ದು ಕನೆಕ್ಟ್ ಅನ್ಸುತ್ತೆ, ನಿಮ್ಗೆ ಯಾವ್ದು ರೆಸೊನೇಟ್ ಅನ್ಸುತ್ತೆ, ಆ ಒಂದು ಕಾರ್ಡ್ ಫೈಲ್ ನ ಪಿಕ್ ಮಾಡಿ. ಇದು ಅಥವಾ ಇದು 6 ಮಂತ್ಸ್ ರೀಡಿಂಗ್ ಆಗಿರುತ್ತೆ. ನೀವೇನಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ಆಫೀಸ್ಗಾದ್ರೂ ಬಂದು ಪಡಿಬಹುದು. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಮುಂದಿನ 6 ತಿಂಗಳು ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ರೀತಿಯಾದ ಚೇಂಜಸ್ ಬರುತ್ತೆ, ಏನು ನಡೆಯುತ್ತೆ ನೆಕ್ಸ್ಟ್ ಫ್ಯೂಚರ್ 6 ಮಂತ್ಸ್ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಲೆಟ್ಸ್ ಸಿ ಏನಿದೆ, ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ವಾಟ್ಸ್ ಕಮಿಂಗ್ ಅಪ್ ಫಾರ್ ಯು ನೆಕ್ಸ್ಟ್ 6 ಮಂತ್ಸ್. ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ಅದಾದ ನಂತರ ಎಂಪ್ರೆಸ್ ಬರ್ತಾ ಇದೆ. ರೀಡಿಂಗ್ ನಲ್ಲಿ ಎಂಪ್ರೆಸ್ ಬಂದ್ರೆ ಅದ್ಭುತವಾದ ಒಂದು ಲಕ್ ಟೈಮ್ ಅಂತ ಹೇಳ್ತೀನಿ. 7 ಆಫ್ ಕಪ್ಸ್, ಎಂಪ್ರೆಸ್ ಪಕ್ಕ 7 ಆಫ್ ಕಪ್ಸ್ ಬಂದಿದೆ ಅಂಡ್ ಏಸ್ ಆಫ್ ಪೆಂಟಿಕಲ್ಸ್, ಅದಾದ ನಂತರ ಡೆವಿಲ್ಸ್ ಎನರ್ಜಿ ಕೂಡ ಬಂದಿದೆ, ಸ್ಟ್ರೆಂತ್ ಬಂದಿದೆ. ಬೇಸಿಕ್ಲಿ 1 2 3 ಕಾರ್ಡ್ ಮೇಜರ್ ಆರ್ಕನ ಆಗಿದೆ. ಇಲ್ಲಿ 3 ಮೇಜರ್ ಆರ್ಕನ ಬಂದಿರೋದ್ರಿಂದ 6 ತಿಂಗಳಲ್ಲಿ ನಿಮ್ಮ ಲೈಫ್ ನಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಪಾಸಿಟಿವ್ ಆಗಿ ನಡೆಯುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದಿನ 2 ತಿಂಗಳಲ್ಲೇ ನಿಮ್ಮ ಟೈಮ್ ತುಂಬಾ ಒಳ್ಳೆಯ ರೀತಿಯಾಗಿ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ನೀವು ಅನ್ಕೊಳ್ದೆ ಇರುವಂತಹ ಒಳ್ಳೆಯ ವಿಷಯಗಳು ನಿಮ್ ಲೈಫಲ್ಲಿ ನಡೀತಾನೆ ಬಂದಿದೆ. ಪಾಸ್ಟ್ 2 ಮಂತ್ಸ್ ಚೆನ್ನಾಗಿ ಇದೆ ಅಂತ ಹೇಳ್ತೀನಿ. ಹಾಗೂ ರಿಲೇಶನ್ಶಿಪ್ ಕುರಿತಾಗಿ ಒಂದು ಒಳ್ಳೆಯ ಖುಷಿಯ ಸಂಗತಿಗಳನ್ನ ನೀವು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದೀರಾ. ಸೊ ಸಮಥಿಂಗ್ ವೇರ್ ಯು ಆರ್ ಇನ್ ಅ ಹ್ಯಾಪಿಯರ್ ಸ್ಟೇಟ್ ಅಂತ ಹೇಳ್ಬೋದು. ಎಂಪ್ರೆಸ್ ಬಂದಿರೋದ್ರಿಂದ ಪ್ರೆಸೆಂಟ್ ಪವರ್ ಎಂಪ್ರೆಸ್ ಆಗಿದೆ. ನೆಕ್ಸ್ಟ್ 2 ಮಂತ್ಸ್ ಕೂಡ ಅದ್ಭುತವಾಗಿರುತ್ತೆ. ನೀವು ಅನ್ಕೊಂಡಿರೋದಕ್ಕಿಂತ ರಿಸಲ್ಟ್ಸ್ ಬೆಟರ್ ಆಗಿ ಬರುತ್ತೆ ನಿಮ್ಮ ಲೈಫ್ ನಲ್ಲಿ. ನಿಮ್ಮ ಲವ್ ಲೈಫ್ ಒಂದು ಒಳ್ಳೆಯ ಟ್ರ್ಯಾಕ್ ಬರುತ್ತೆ. ನೀವು ಇಷ್ಟಪಟ್ಟಿರುವಂತಹ ವ್ಯಕ್ತಿ ನಿಮ್ಮ ಜೊತೆಗಿರ್ತಾರೆ ಹಾಗೂ ನಿಮ್ಗೆ ಏನ್ ಇಷ್ಟ ಇದೆ ಅದು ನಿಮ್ಗೆ ಸಿಗುತ್ತೆ. ಬೇಸಿಕ್ಲಿ ಈ ಟೈಮ್ ಹೇಗಿರುತ್ತೆ ಅಂದ್ರೆ, ನೀವು ಅನ್ಕೊಂಡಿರುವಂತಹದ್ದೆಲ್ಲ ನಿಮಗೆ ಪೂರಕವಾಗಿ ನಡೀತಾ ಹೋಗುತ್ತೆ. ಸ್ಪೆಷಲಿ ನಿಮ್ಮ ರಿಲೇಶನ್ಶಿಪ್ಸ್ ಹೀಲ್ ಆಗುತ್ತೆ. ನೀವೇನು ನೋವು ಅನುಭವಿಸ್ತಿರ್ಬೋದು ಅಥವಾ ಏನೋ ಕಳ್ಕೊಂಡಿದೀನಿ ಅಂತ ಅನ್ನುವಂಥ ಮನೋಭಾವನೆ ಏನಾದ್ರು ಬಂದಿದೆ ಅಂದ್ರೂ ಕೂಡ ಅದು ಕೂಡ ಸರಿ ಹೋಗಬೇಕು. ಅದಾದ ನಂತರ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಇಟ್ಸ್ ಆಲ್ ಅಬೌಟ್ ಆಪರ್ಚುನಿಟೀಸ್. ಆಪರ್ಚುನಿಟೀಸ್ ಅಂದಾಗ ನಿಮ್ಮ ರಿಲೇಶನ್ಶಿಪ್ಸ್ ವಿಷಯವಾಗಿ ನಾನು ಇದನ್ನು ಹೇಳ್ಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ನಿಮ್ಗೆ ಮದ್ವೆ ಆಗಿಲ್ಲ ಅಂದ್ರೆ ಆ ವಿಷಯವಾಗೂ ಒಳ್ಳೆ ಸುದ್ದಿ ಇದೆ 6 ಮಂತ್ಸ್ ನಲ್ಲಿ. ಮ್ಯಾರೇಜ್ ಅಂತಾನು ನಾನು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಮದುವೆ ಆಗಿದೆ ಅಂದ್ರೆ ನಿಮ್ ರಿಲೇಶನ್ಶಿಪ್ ಸರಿ ಹೋಗುತ್ತೆ. ಏನಾದ್ರೂ ಗೊಂದಲಗಳು, ಪ್ರಾಬ್ಲಮ್ಸ್ ಅನುಭವಿಸ್ತಿದ್ದೀರಾ ಅಂದ್ರೆ ವಿತಿನ್ 4 to 5 ಮಂತ್ಸ್ ಹೀಲ್ ಆಗ್ಬೇಕು, ಸಾಲ್ವ್ ಆಗ್ಬೇಕು. ಮತ್ತು ಏನಾದ್ರೂ ಮಾಡಬೇಕು ಅಂತ ಇದ್ದೀರಾ, ಯಾವ್ದಾದ್ರು ಒಂದು ವಿಷಯಕ್ಕೆ ಕೈ ಹಾಕ್ಬೇಕು, ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಕೈ ಹಾಕ್ಬೇಕು ಅಂತ ಇದ್ದೀರಾ ಅಂದ್ರೆ 2 ಮಂತ್ಸ್ ಚೆನ್ನಾಗಿರೋದ್ರಿಂದ ನೀವು ಯಾವುದೇ ಒಂದು ವಿಷಯಕ್ಕೂ ನೀವು ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಅದರಲ್ಲಿ ನೀವು ಲಾಭವನ್ನ ಪಡಿತೀರಾ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮನಿ ಆಪರ್ಚುನಿಟೀಸು ಬರುತ್ತೆ ಆಫ್ಟರ್ 2 ಮಂತ್ಸ್. ಮನಿ ಆಪರ್ಚುನಿಟೀಸ್ ಅಂದಾಗ ನೀವೇನಾದ್ರೂ ಒಂದು ಸ್ಪೆಷಲಿ ಲ್ಯಾಂಡ್ ತಗೋಬೇಕು ಅಂತ ಇದ್ದೀರಾ, ಅದು ಕೂಡ ನಿಮ್ಗೆ ಪೂರಕವಾಗಿ ನಡೆಯುತ್ತೆ. ಅಥವಾ ಮನೆ ಕಟ್ಟಿಸ್ಬೇಕು ಅಂತ ಇದ್ದೀರಾ, ಇದೆಲ್ಲ ದೊಡ್ಡ ದೊಡ್ಡ ಕನಸುಗಳು ಮನುಷ್ಯನಿಗಿರುತ್ತೆ. ಅದೆಲ್ಲ ನಿಮ್ಮ ಲೈಫ್ ನಲ್ಲಿ ನನಸಾಗುವಂತ ಟೈಮ್ 6 ಮಂತ್ಸ್ ನಲ್ಲೇ ಬಂದ್ಬಿಟ್ಟಿದೆ. ಅದಕ್ಕೆ ನಾನು ಹೇಳಿದ್ದು, ದೊಡ್ಡ ದೊಡ್ಡ ಬದಲಾವಣೆಗಳು, ನೀವು ಅನ್ಕೊಳ್ದೆ ಇರುವಂತಹ ವಿಷಯಗಳೆಲ್ಲ ನಡೆಯುತ್ತೆ. ನೀವು ಅನ್ಕೊಂಡೇ ಇರಲ್ಲ ಈ ಕೆಲಸ ಮಾಡ್ತೀನಿ ಅಂತ, ಹಾಗೆ ಮಾಡ್ಬಿಡ್ತೀರಾ. ಮೇ ಬಿ ನೀವು ಕಾರ್ ತಗೋಬಾರ್ದು, ಕಾರ್ ತಗೋಬೇಕು ಅನ್ಕೊಂಡಿರಲ್ಲ, ಬಟ್ ಆಗೋಗುತ್ತೆ. ಸೊ ಆ ತರದ ಒಂದು ಬದಲಾವಣೆಗಳು ನಡೆಯುತ್ತೆ. ಇನ್ನೊಂದೇನಂದ್ರೆ, ಡೆವಿಲ್ ಕಾರ್ಡ್ ಬಂದಿದೆ. ನೀವು ಇಷ್ಟು ಒಳ್ಳೇದೆಲ್ಲ ನಿಮ್ ಲೈಫಲ್ಲಿ ನೋಡುವಾಗ ಕೆಟ್ಟ ಕಣ್ಣು ಬಿದ್ದೇ ಬೀಳುತ್ತೆ. ಸೊ ಹುಷಾರಾಗಿರ್ಬೇಕಾಗತ್ತೆ. ನಿಮ್ಮ ಲೈಫ್ ನಲ್ಲಿ ಏನೇ ತುಂಬಾ ಒಳ್ಳೇದ್ ನಡೀತಾ ಇದ್ರು ಕೂಡ ನಿಮ್ಮ ಶತ್ರುಗಳಿಗೆ ಅದು ಗೊತ್ತಾಗೋ ಅವಶ್ಯಕತೆ ಇಲ್ಲ, ನೀವು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜನರಿಗೂ ಕೂಡ ಎಲ್ಲವನ್ನು ಹೇಳಕ್ ಹೋಗ್ಬೇಡಿ, ಬಿಕಾಸ್ ಒಬ್ಬೊಬ್ರು ಕಣ್ಣು ಒಂದೊಂದ್ ತರ ಇರುತ್ತೆ ಅಂಡ್ ಅದ್ ನಿಮ್ಗೆ ಎಫೆಕ್ಟ್ ಆಗುತ್ತೆ ಡೈರೆಕ್ಟ್ ಆಗಿ. ದೈವದ ಮೊರೆ ಹೋಗ್ಬೇಕಾಗತ್ತೆ, ದೈವದ ಪ್ರೊಟೆಕ್ಷನ್ ಬೇಕಾಗತ್ತೆ. ಡೆವಿಲ್ಸ್ ಎನರ್ಜಿ ಇರೋದ್ರಿಂದ ಕೆಟ್ಟ ಕಣ್ಣು ಬೀಳುತ್ತೆ. ಬಿಕಾಸ್ ನಿಮ್ಮ ಲೈಫ್ ನಲ್ಲಿ ಅಷ್ಟು ಒಳ್ಳೇದ್ ನಡೆದಾಗ ಇವ್ರ ಲೈಫ್ ನಲ್ಲಿ ಹಿಂಗೆಲ್ಲ ನಡೀತಾ ಇದೆಯಲ್ಲ ಅನ್ನುವಂಥ ಒಂದು ಹೊಟ್ಟೆ ಕಿಚ್ಚು ಬೆಳೆಯುತ್ತಾ ಹೋಗುತ್ತೆ. 6 ಮಂತ್ಸ್ ನಲ್ಲಿ ಯು ಕ್ಯಾನ್ ಸಿ ದ ಸ್ಟ್ರೆಂತ್ ರಿಲೇಟೆಡ್ ಟು ಹೆಲ್ತ್ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೂ ಕೂಡ ಅದು ಸರಿ ಹೋಗ್ಬೇಕು. ಆನ್ ದ ಹೋಲ್ 6 ಮಂತ್ಸ್ ಇಸ್ ಯೋರ್ ಟೈಮ್.
ತುಂಬಾ ಒಳ್ಳೇದೇ ಕಾರ್ಡ್ಸ್ ಆಗಿದೆ ಎಲ್ಲ ಕೂಡ, ಯಾವ ಬ್ಲಾಕೇಜಸ್ ನಾನು ನೋಡ್ತಾ ಇಲ್ಲ. ಮತ್ತು ನೀವೇನಾದ್ರು ಪರ್ಸನಲ್ ಆಗು ತಗೋಬಹುದು, ಅದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದೆ ಅಂದ್ರೆ ಅದನ್ನು ಪರಿಹಾರ ಮಾಡ್ಕೋಬಹುದು. ಬಟ್ ಆನ್ ದ ಹೋಲ್ ಇದನ್ನ ಯಾರು ಸೆಲೆಕ್ಟ್ ಮಾಡಿದೀರಾ, 6 months ಇಸ್ ಯೋರ್ ಬೆಸ್ಟ್ ಗೋಲ್ಡನ್ ಟೈಮ್. ಅದನ್ನ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಉಪಯೋಗಿಸ್ಕೋಬಹುದು, ಪೂರಕವಾಗಿ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಐ ಹೋಪ್ ದಿಸ್ ಹೆಲ್ಪ್. ನಾನು ಇವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದಿರೋ ಅವರ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 6 months ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಯಾವ ರೀತಿಯಾದ ಬದಲಾವಣೆಗಳಾಗುತ್ತೆ ಲೈಫ್ನಲ್ಲಿ, ಏನು ಚೇಂಜಸ್ ಬರುತ್ತೆ, ಎಲ್ಲ ಕುರಿತಾಗೂ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 6 months ರೀಡಿಂಗ್. 10 of Swords ಬಂದಿದೆ. ಏನಾದರೂ ಸರ್ಜರಿ ವಿಷಯವಾಗಿ ಒಂದು ನೋವು ಆ ಥರ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಿರ್ಬೋದು, ಅಥವಾ ಹೆಲ್ತ್ ವಿಷಯವಾಗಿ ಏನಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡಿದರೆ ಅದು ಎಂಡ್ ಆಗುವಂಥ ಟೈಮ್ ಬಂದಿದೆ. ಅಂದರೆ ಕೆಟ್ಟ ಗಳಿಗೆ ಎಂಡ್ ಆಗಿದೆ, ನೀವು ಆ ಒಂದು ಕೆಟ್ಟ ಟೈಮ್ನ ದಾಟಿದ್ದೀರಾ. ಓಕೆ, ಆ ಒಂದು ವಿಷಯವಾಗ ನೀವು ಧೈರ್ಯವಾಗಿರಬಹುದು. ಪ್ರೆಸೆಂಟ್ ಪವರ್ ಏನು ಬರ್ತಾ ಇದೆ, 5 of Pentacles ಬಂದಿದೆ. ಹಣಕಾಸಿನ ವಿಷಯದಲ್ಲೂ ಒಂದಷ್ಟು ನೋವು ಅನುಭವಿಸಿರ್ಬಹುದು, ಬಟ್ ದಟ್ಸ್ ಓಕೆ. ಒಂದೊಂದ್ಸಲ ಕೆಟ್ಟದ್ದಾಗೋಗುತ್ತೆ, ಅದು ನಮ್ಮ ಕೈ ಮೀರಿ ಹೋಗುತ್ತೆ. ಅದಾದ ನಂತರ 3 of Cups ಬಂದಿದೆ, 6 of Cups ಬಂದಿದೆ. ಬೆಟರ್ಮೆಂಟ್ ಚೇಂಜಸ್ ಕೂಡ ನಾನು ನೋಡ್ತಾ ಇದ್ದೀನಿ. ವೀಲ್ ಆಫ್ ಫಾರ್ಚ್ಯೂನ್ ಬರ್ತಾ ಇದೆ. ಸೊ ಬೇಸಿಕ್ಲಿ ಈ 2 ಕಾರ್ಡ್ ಇದೆಯಲ್ಲ, ಇದು ನಿಮ್ಮ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಸಿಚುವೇಶನ್ ಹೇಳ್ತಾ ಇದೆ. ಪಾಸ್ಟ್ ನಲ್ಲಿ ಒಂದಷ್ಟು ನೋವುಗಳನ್ನ ಅನುಭವಿಸಿದೀರಾ, ಜನರಿಂದ ನೋವಿರ್ಬೋದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್, ಕಾಂಪ್ಲಿಕೇಶನ್ಸ್ ಅನುಭವಿಸಿರಬಹುದು. ಆದ್ರೆ ಆ ಟೈಮ್ ನೀವು ಆ ಕೆಟ್ಟ ಗಳಿಗೆನ ದಾಟಿ ಮುಂದೆ ಬಂದಿದ್ದೀರಾ. ಅದಾದ ನಂತರ ಈ ಒಂದು 5 of Pentacles ಬಂದಿರೋದ್ರಿಂದ ಬೇಸಿಕ್ಲಿ ಹಣಕಾಸಿನ ವಿಷಯವಾಗೂ ಒಂದಷ್ಟು ಇಶ್ಯೂಸ್ನ ನೀವು ನೋಡಿರಬಹುದು. ಲಾಭ ಇಲ್ಲ, ಪ್ರಾಬ್ಲಮ್ಸು ಇದೆಲ್ಲ ನೀವು ಅನುಭವಿಸಿರಬಹುದು. ಬಟ್ ಸ್ಟಿಲ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ 2 months, ಇದು ನೆಕ್ಸ್ಟ್ 2 months ಕಾರ್ಡ್ ಎನರ್ಜಿ ಆಗಿದೆ. ಇದರಲ್ಲಿ ಏನು ಬರ್ತಾ ಇದೆ ಅಂದರೆ 3 of Cups ಬರ್ತಾ ಇದೆ. ದಿಸ್ ಇಸ್ ಅ ಸೆಲೆಬ್ರೇಷನ್ ಕಾರ್ಡ್. ಸೊ ಇನ್ನು 2 ತಿಂಗಳಲ್ಲಿ ನೀವು ಒಂದು ಬೆಟರ್ ಸ್ಟೇಜಿಗೆ ಖಂಡಿತವಾಗ್ಲೂ ಬರ್ತೀರಾ. ಬೇಸಿಕ್ಲಿ ಏನಾದರೂ ಲಾಸ್, ಪೇನ್, ಪ್ರಾಬ್ಲಮ್ಸ್, ಸ್ಟ್ರೆಸ್ನ ಅನುಭವಿಸ್ತಿದ್ದೀರಾ ಅಂದರೆ ಅದು ಪರಿಹಾರ ಆಗುತ್ತೆ. ಗಿವ್ 2 months ಟೈಮ್. ಅದಾದ ನಂತರ ದೇರ್ ವಿಲ್ ಬಿ ಸ್ಲೋ ಪ್ರೋಗ್ರೆಸ್. 6 ತಿಂಗಳೊಳಗಡೆ ವೀಲ್ ಆಫ್ ಫಾರ್ಚ್ಯೂನ್ ಟೈಮಿಗೆ ಬಂದಿದ್ದೀರಾ. ಇದರ ಅರ್ಥ ಏನು ಅಂದರೆ ಒಂದು ದೊಡ್ಡ ಮಟ್ಟದ ಆಪರ್ಚುನಿಟಿ 6ನೇ ತಿಂಗಳಿಗೆ ಬರುತ್ತೆ ನಿಮ್ಮ ಲೈಫ್ನಲ್ಲಿ. ಕೆಲಸ ಸಿಗದೇ ಇರೋರಿಗೆ ವಿತಿನ್ 6 months ಕೆಲಸ ಸಿಗುತ್ತೆ. ಮತ್ತು ಹಣಕಾಸಿನ ವಿಷಯದಲ್ಲಿ ಯಾವುದಾದ್ರೂ ಒಂದಷ್ಟು ಗೊಂದಲ, ಇಕ್ಕಟ್ಟಿನ ಪರಿಸ್ಥಿತಿ ಅಥವಾ ಏನೋ ಒಂದು ಲಾಸ್ ಅಥವಾ ಆ ಥರದ್ದು ಒಂದು ಕೆಟ್ಟ ಗಳಿಗೆನ ನೀವು ನೋಡ್ತಾ ಇದ್ದೀರಾ ಅಂದರೆ ವಿತಿನ್ 6 months ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನ, ಕ್ರೈಸಿಸ್ನ ಸಾಲ್ವ್ ಮಾಡ್ಕೊಳ್ತೀರಾ. ಹಾಗೂ ನಿಮ್ಮ ರಿಲೇಶನ್ಶಿಪ್ಸ್ ಕೂಡ ಹೀಲ್ ಆಗುತ್ತೆ. ಬೇಸಿಕ್ಲಿ ಸ್ವಲ್ಪ ನೀವು ಇಶ್ಯೂಸ್ನ ನೋಡಿರ್ಬೋದು, ಪ್ರಾಬ್ಲಮ್ಸ್ನ ಅನುಭವಿಸಿರ್ಬೋದು, ಜನರು ನಿಮಗೆ ನೋವು ಮಾಡಿರಬಹುದು. ಆದರೂ ಕೂಡ ನಿಮ್ಮ ಬಗ್ಗೆ ನಿಮಗೆ ಅಪಾರವಾದ ನಂಬಿಕೆ ಇದೆ. ನಾನು ಸರಿ ಹೋಗ್ತೀನಿ, ನಾನು ಮಾಡ್ತೀನಿ ಅನ್ನುವಂಥ ಛಲ ನಿಮ್ಮಲ್ಲಿರೋದ್ರಿಂದಾನೇ ನೀವು ಒಂದು ಒಳ್ಳೆಯ ಎನರ್ಜಿಗೆ ಬರ್ತೀರಾ. 6th monthನಲ್ಲಿ ನಿಮ್ಮ ಮೇಲೆ ನಿಮಗೆ ಬಹಳ ನಂಬಿಕೆ ಇದೆ. ಆ ನಂಬಿಕೆನ ನೀವು ಯಾವತ್ತೂ ಬಿಟ್ಕೊಡ್ಬೇಡಿ. ನೀವು ಅದನ್ನು ಬಿಟ್ಕೊಟ್ರಿ ಅಂದ್ರೇ ಪ್ರಾಬ್ಲಮ್ ಆಗುತ್ತೆ. ಅದರ್ವೈಸ್ ರೀಡಿಂಗ್ ಇಸ್ ಲುಕಿಂಗ್ ಅಮೇಝಿಂಗ್. ನಾನೇನು ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ, ಯಾಕಂದರೆ ಪ್ರಾಬ್ಲಮ್ ಇರುವಂಥ ಟೈಮ್ನ ನೀವು ದಾಟಿ ಬಂದುಬಿಟ್ಟಿದ್ದೀರಾ. ಇನ್ನೇನೇ ನಡೆದಿದ್ರು ಕೂಡ ಒಳ್ಳೇದೇ ನಡೆಯುತ್ತೆ, ನಿಧಾನವಾಗಿ ನಡೆಯುತ್ತೆ. ಆದರೆ ಆಸ್ ಐ ಟೋಲ್ಡ್, ವಿತಿನ್ 6 months ನೀವು ಪ್ರೋಗ್ರೆಸ್ನ ನೋಡ್ತೀರಾ, ಆದರೆ ನಿಧಾನವಾಗಿರುವಂಥ ಒಂದು ಸ್ಲೋ ಬರ್ನ್ ಅಂತ ಹೇಳ್ತೀವಿ. ಆ ಥರದ್ದು ಒಂದು ಇಶ್ಯೂಸ್ ಅಲ್ಲಿ ಇಲ್ಲಿ ನೋಡ್ಬೋದು. ಸಣ್ಣ ಪುಟ್ಟದಾದ ಒಂದು ಲಾಸ್ನ ಅನುಭವಿಸ್ಬಹುದು. ಆದರೂ ಕೂಡ ಅದೇನು ದೊಡ್ಡ ಮಟ್ಟಕ್ಕೇನು ನಿಮಗೆ ಪ್ರಾಬ್ಲಮ್ಸ್ನ ಕೊಡೋದಿಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಅನವಶ್ಯಕವಾದ ಖರ್ಚು ಮಾಡ್ತಾ ಇದ್ದೀರಾ. ಆ ವಿಷಯವಾಗೂ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಬಿಕಾಸ್ ಒಂದು 2 months ಫೈನಾನ್ಷಿಯಲ್ ಆಗಿ ನೀವೇನು ಲಾಭವನ್ನು ನೋಡೋಕ್ಕಾಗಲ್ಲ. ಬಿಕಾಸ್ 6th monthಲ್ಲೇ ನೀವು ಪರಿಪೂರ್ಣವಾಗಿ ಲಾಭ ನೋಡ್ತೀರಾ. ಸೊ ಅದುವರೆಗೂ ನೀವು ತುಂಬ ಹುಷಾರಾಗಿರ್ಬೇಕಾಗತ್ತೆ. ಕ್ಯಾಲ್ಕ್ಯುಲೇಟಿವ್ ಆಗೂ ಇರಬೇಕಾಗತ್ತೆ. ನಿಮ್ಮ ಲೆಕ್ಕಾಚಾರಗಳು ಸರಿಯಾಗಿರ್ಬೇಕಾಗತ್ತೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.